Hello everyone, welcome our education channel We Learn Together. ಈ ಒಂದು ವಿಡಿಯೋದಲ್ಲಿ ಜಲಗೋಳಕ್ಕೆ ಸಂಬಂಧಪಟ್ಟಂತ 8ನೇ ತರಗತಿಯ ಜಿಯೋಗ್ರಫಿಯಲ್ಲಿ ಇರುವಂತದ್ದು ಈ ಜಲಗೋಳ ಹೇಳುವಂತ ಒಂದು ಲೆಸನ್. ಅದರಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರುವಂತ ನೋಟ್ಸ್ ಗಳಿದಾವೆ ಅಥವಾ ಪಾಯಿಂಟ್ಸ್ ಗಳಿದಾವೆ. ಫಾರ್ ಎಕ್ಸಾಂಪಲ್ ಖಾರಿ ಅಂದ್ರೆ ಏನು, ಸಮುದ್ರ ಅಂದ್ರೆ ಏನು, ಭೂಮಿಯ ಮೇಲೆ ಎಷ್ಟು ಭಾಗ ನೀರಿದೆ ಅನ್ನುವಂತಹ ಕೆಲವೊಂದಿಷ್ಟು ಬೇಸಿಕ್ ಇಂಪಾರ್ಟೆಂಟ್ ಕ್ವಶನ್ಗಳು ಇದಾವೆ. ಅವುಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕಾರಣ ಏನಂದ್ರೆ ಈ ಜಿಯೋಗ್ರಫಿಯಿಂದ ಹೆಚ್ಚು ಅಂಕಗಳು ಸಹ TET ಎಕ್ಸಾಮ್ನಲ್ಲಿ ಕೇಳ್ತಾರೆ ಮತ್ತು ಡೈರೆಕ್ಟ್ ಆಗಿರುವಂತಹ ಆನ್ಸರ್ಗಳು ಜಿಯೋಗ್ರಫಿಯಲ್ಲಿ ಹೆಚ್ಚಾಗಿ ಸಿಗುತ್ತೆ. ಹಾಗಾಗಿ ಈ ಜಿಯೋಗ್ರಫಿಯ ಪ್ರತಿಯೊಂದು ಬುಕ್ನಲ್ಲಿರುವಂತಹ ಪ್ರತಿಯೊಂದು ಅಂಶಗಳನ್ನು ನಾವು ನೋಡ್ಕೊಳ್ಬೇಕಾಗತ್ತೆ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಅಥವಾ ನಮ್ಮ ಚಾನಲ್ಗೆ ನ್ಯೂ ಯೂಸರ್ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ ಮೂಲಕ ನೋಟಿಫೈ ಆಗಿರಿ. ನಿನ್ನೆಯ ದಿನ ಕೇಳಿದಂತಹ ಒಂದು ಪ್ರಶ್ನೆ ಇತ್ತು, ಚುನಾವಣಾ ಆಯೋಗದ ರಚನೆ ಕುರಿತು ತಿಳಿಸುವ ಸಂವಿಧಾನದ ವಿಧಿ ಯಾವುದು? ಚುನಾವಣಾ ಆಯೋಗದ ರಚನೆಯನ್ನು ಕುರಿತು ತಿಳಿಸುವಂಥದ್ದು 324ನೇ ವಿಧಿ, 342ನೇ ವಿಧಿ, 326ನೇ ವಿಧಿ, 329ನೇ ವಿಧಿ. ಇದಕ್ಕೆ ಸರಿಯಾದ ಉತ್ತರ 324ನೇ ವಿಧಿ. ಬಹಳಷ್ಟು ಮಂದಿ ಇದನ್ನ ಕಮೆಂಟ್ ಮಾಡಿದ್ರಿ. 324ನೇ ವಿಧಿ ಆಪ್ಷನ್ ಎ ಅಂತ ಸರಿಯಾದಂತಹ ಉತ್ತರ 324ನೇ ವಿಧಿ ಚುನಾವಣಾ ಆಯೋಗದ ರಚನೆಯ ಕುರಿತು ತಿಳಿಸುವಂತಹ ವಿಧಿಯಾಗಿದೆ. ಇನ್ನು ಜಲಗೋಳದ ಫಸ್ಟ್ ಕ್ವಶನ್ ಇದೆ, ಭೂ ಮೇಲ್ಮೈನ ಎಷ್ಟು ಭಾಗ ನೀರಿನಿಂದ ಆವರಿಸಿದೆ? ಇಡೀ ಭೂಮಿಯ ಒಟ್ಟು ಎಷ್ಟು ಭಾಗ ನೀರಿನಿಂದ ಆವೃತ ಆಗಿ ಇರುವಂಥದ್ದು? 70.78 70.78% ಭೂಮಿಯಲ್ಲಿ ನೀರೇ ಇರುವಂಥದ್ದು. ಅಂದರೆ 361 ದಶಲಕ್ಷ ಕಿಲೋಮೀಟರ್ಗಳು, 510 ದಶಲಕ್ಷ ಚದರ ಕಿಲೋಮೀಟರ್ಗಳು ಇಡೀ ಭೂಮಿಯ ವಿಸ್ತೀರ್ಣ ಹೊಂದಿದ್ರೆ ಅದರಲ್ಲಿ 361 ದಶಲಕ್ಷ ಚದರ ಕಿಲೋಮೀಟರ್ಗಳು ನೀರನ್ನು ಆವರಿಸಿಕೊಂಡಿದೆ. ಇನ್ನು ಉಳಿದಂತಹ 149ರಷ್ಟು ಭಾಗ ಭೂಮಿ ಆವರಿಸಿಕೊಂಡಿರುವಂಥದ್ದು. ನೆಕ್ಸ್ಟ್ ಸಾಗರ ಎಂದರೇನು? ನೆಕ್ಸ್ಟ್ ಬರುವಂಥದ್ದು ಸಾಗರ. ಅದಕ್ಕೂ ಮೊದಲು ಈ ಭೂಮಿಗೆ ಕೆಲವೊಂದಿಷ್ಟು ವಿಶಿಷ್ಟ ಹೆಸರುಗಳನ್ನು ಕರೀತಾರೆ. ಯಾವುದು? ನೀಲಿ ಗ್ರಹ ಅಂತ ಕರೀತಾರೆ ಭೂಮಿಯನ್ನ, ಹಾಗೆ ಜಲಾವೃತ ಗ್ರಹ, ಈ ರೀತಿಯಾಗಿ ಕರೀತಾರೆ ಭೂಮಿಯನ್ನ. ನೆಕ್ಸ್ಟ್ ಇರುವಂಥದ್ದೇನು? ಸಾಗರ ಅಥವಾ ಓಷಿಯನ್ ಅಂದ್ರೆ ಏನು? ಆಳವಾದ ವಿಸ್ತಾರವಾದ ಲವಣದ ಜಲರಾಶಿಗಳು. ಕ್ವಶನ್ ಅನ್ನು ಕೇಳ್ತಾರೆ, ಆಳವಾದ ವಿಸ್ತಾರವಾದ ಲವಣದ ಜಲರಾಶಿಗಳಿಗೆ ಹೀಗೆನ್ನುವರು ಅಂತ ಕೇಳಿ ಸಾಗರ, ಸಮುದ್ರ, ಖಾರಿ, ಭೂಕಂಠ ಹೇಳುವಂಥ 4 ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ. ಇಲ್ಲಿ ಸಾಗರ ಎಂದರೆ ಆಳವಾದ ಹಾಗೂ ವಿಸ್ತಾರವಾದ, ಅದು ಹೆಚ್ಚು ಆಳನೂ ಇರಬೇಕು ಹಾಗೆ ಅಷ್ಟು ದೊಡ್ಡದಾಗೂ ಇರಬೇಕು ಅಂತಹ ಒಂದು ಲವಣಯುಕ್ತವಾದಂತಹ ಜಲರಾಶಿಗೆ ಸಾಗರ ಅಂತ ಹೇಳಿ ಕರೆಯುವಂಥದ್ದು. ಹಾಗೆ ನೆಕ್ಸ್ಟ್ ಸಮುದ್ರ ಎಂದ್ರೇನು? ಸಾಗರ ಹೇಳುವಂಥದ್ದು ದೊಡ್ಡದಾಯಿತು, ಅದರ ನೆಕ್ಸ್ಟ್ ಬರುವಂಥದ್ದು ಸಮುದ್ರ. ಇದು ಸಾಗರದ ಭಾಗಗಳಾಗಿದ್ದು ಭೂಖಂಡಗಳಲ್ಲಿ ಒಳಚಾಚಿಕೊಂಡಿರುತ್ತೆ. ಭೂಖಂಡಗಳ ಪಕ್ಕದಲ್ಲೇ ಇರುವಂತಹ ಒಂದು ಈ ನೀರಿನ ರಾಶಿಯನ್ನು ನಾವು ಸಮುದ್ರ ಅಂತ ಕರಿತೇವೆ. ಇವು ಕೂಡ ಸಾಗರದ ಒಂದು ಭಾಗಗಳಾಗಿರುತ್ತೆ. ಒಂದು ಭಾಗದಲ್ಲಿ ಭೂಖಂಡ ಇರುತ್ತೆ, ಅಂದ್ರೆ ಭೂಮಿಗಳು ಅದರ ದಡದಲ್ಲಿ ಇರುವಂಥದ್ದು. ನೆಕ್ಸ್ಟ್ ಸಮುದ್ರದ ಕಿರಿದಾದ ನೀಳ ಭಾಗ ಭೂಭಾಗದೊಳಗೆ ಚಾಚಿರುವುದು. ಸಮುದ್ರದ ಕಿರಿದಾದ ನೀಳ ಭಾಗ ಭೂಭಾಗದೊಳಗೆ ಚಾಚಿಕೊಂಡಿರುವುದನ್ನ ಖಾರಿ ಅಂತ ಕರಿತೇವೆ, ಗಲ್ಫ್. ಎಕ್ಸಾಂಪಲ್ ನಾವು ಮನ್ನಾರ್ ಖಾರಿ, ಹಾಗೆ ಗಲ್ಫ್ ಖಾರಿ, ಮೆಕ್ಸಿಕೋ ಖಾರಿ, ಪರ್ಷಿಯನ್ ಖಾರಿ ಇವೆಲ್ಲವೂ ಸಹ ಅದಕ್ಕೆ ಉದಾಹರಣೆಗಳಾಗಿದ್ದಾವೆ. ನೆಕ್ಸ್ಟ್ ಕೊಲ್ಲಿ ಎಂದರೇನು? ಭೂಭಾಗದಿಂದ ಸುತ್ತುವರಿಯಲ್ಪಟ್ಟ ಅರ್ಧವೃತ್ತಾಕಾರದ ಸಮುದ್ರ ಭಾಗ. ಪ್ರಾಯಶಃ ಭೂಭಾಗದಿಂದ ಇದು ಸುತ್ತುವರೆದಿರುತ್ತೆ, ಹಾಗೆ ಅರ್ಧವೃತ್ತಾಕಾರದ ಸಮುದ್ರದ ಭಾಗ ಆಗಿರುತ್ತೆ. ಉದಾಹರಣೆಗೆ ನಾವು ಇಲ್ಲಿ ನೋಡ್ತಾ ಬಂಗಾಳ ಕೊಲ್ಲಿಯನ್ನು ನಾವು ಎಕ್ಸಾಂಪಲ್ ಕೊಡ್ಬೋದು, ಹಡ್ಸನ್ ಕೊಲ್ಲಿ, ಇವುಗಳೆಲ್ಲ ಕೊಲ್ಲಿಗೆ ಉದಾಹರಣೆಗಳಾಗಿದ್ದಾವೆ. ನೆಕ್ಸ್ಟ್ ಇರುವಂಥದ್ದು ಜಲಸಂಧಿ ಅಂದರೆ ಏನು ಅಂತ. 2 ವಿಶಾಲವಾದ ಸಮುದ್ರಗಳನ್ನು ಸಂಪರ್ಕಿಸುವ 2 ಭೂಭಾಗಗಳ ಮಧ್ಯೆ ಇರುವಂತಹ ಕಿರಿದಾದ ಜಲಭಾಗವನ್ನು ಜಲಸಂಧಿ ಅಂತ ಕರಿತೇವೆ. ಅಂದರೆ ಇದು 2 ವಿಶಾಲವಾದ ಸಮುದ್ರವನ್ನು ಒಂದು ಸಣ್ಣ ಹಳ್ಳದ ಇದರಲ್ಲಿ ಸಂಪರ್ಕವನ್ನು ಮಾಡುತ್ತೆ. ಆದರೆ ಈ ಒಂದು ಅದರ ಪಕ್ಕದಲ್ಲಿರುವಂತಹ 2 ದೊಡ್ಡ ದೊಡ್ಡ ಭೂಭಾಗಗಳನ್ನು ಅದು ಬೇರ್ಪಡಿಸುತ್ತೆ ಅಂತದಕ್ಕೆ ಜಲಸಂಧಿ ಅಂತ ಕರೀತಾರೆ. ನೆಕ್ಸ್ಟ್ ಭೂಕಂಠ ಎಂದರೆ ಒಂದು ಕಿರಿದಾದ ಭೂಭಾಗ 2 ದೊಡ್ಡ ಭೂರಾಶಿಗಳನ್ನು ಸಂಪರ್ಕಿಸುವುದು. ಇಲ್ಲಿ ಭೂಕಂಠ ಅಂದರೆ
ಅಥವಾ ಭೂಸಂಧಿ ಅಂತನೋದನ್ನು ಕರೀತಾರೆ. ಏನು, ಎರಡು ದೊಡ್ಡದಾದಂತಹ ಭೂರಾಶಿಗಳನ್ನು ಒಂದು ಕಿರಿದಾದ ಸಣ್ಣ ಭೂಭಾಗ ಏನು ಜಾಯಿಂಟ್ ಮಾಡ್ಕೊಂಡಿರುತ್ತೆ. ಇಲ್ಲಿ ಎರಡು ಸಾಗರಗಳನ್ನು ಈ ಒಂದು ಭೂಕಂಠ ಬೇರ್ಪಡಿಸುವಂಥದ್ದು. ಈ ಭೂಕಂಠದಿಂದ ನಾವು ಕಾಲುವೆಗಳ ನಿರ್ಮಾಣವನ್ನು ಮಾಡಲಾಗತ್ತೆ. ಒಂದು ಈ ಕಿರಿದಾದ ಭೂಭಾಗವನ್ನು ತೆಗೆದು ಅಲ್ಲಿ ಹಡಗುಗಳ ಸಂಚಾರಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಇಲ್ಲಿ ನಾವು ಈ ಒಂದು ಮ್ಯಾಪ್ನಲ್ಲಿ ನೋಡ್ಬೋದು, ಖಾರಿ, ಕಚ್ ಖಾರಿ, ಕ್ಯಾಂಬೆ ಖಾರಿ, ಹಾಗೆ ಮನ್ನಾರ್ ಖಾರಿಗಳು ಇಲ್ಲಿರುವಂಥದ್ದು. ಇವೆಲ್ಲವೂ ನೋಡಿ ಸಾಗರದ ಒಂದು ನೀಳವಾದ ಕಿರಿದ ಭಾಗ ಭೂಭಾಗದೊಳಗೆ ಚಾಚಿಕೊಂಡಿರುವಂಥದ್ದು. ಇದನ್ನು ಖಾರಿ ಅಂತ ಕರಿತೇವೆ. ಹಾಗೆ ಸಮುದ್ರ, ಸಮುದ್ರ ಅಂದರೆ ಸಾಗರದ ಒಂದು ಭಾಗ ಆಗಿರುತ್ತೆ. ಇನ್ನು ಬಂಗಾಳ ಕೊಲ್ಲಿ ಅಥವಾ ಕೊಲ್ಲಿ ಅಂತ ಇರುವಂಥದ್ದು ಪ್ರಾಯಶಃ ಭೂಭಾಗದಿಂದ ಸುತ್ತುವರಿಯಲ್ಪಟ್ಟಿದೆ. ಇಲ್ಲಿಯವರೆಗೂ ಅದಕ್ಕೆ ಭೂಭಾಗಗಳಿದೆ. ಅರ್ಧ ಚಂದ್ರಾಕಾರದ ಒಂದು ಅರ್ಧ ವೃತ್ತಾಕಾರದಲ್ಲಿ ಇರುವಂತಹ ಒಂದು ಸಮುದ್ರದ ಭಾಗ ಆಗಿದೆ. ಹಾಗೆ ಇಲ್ಲಿ ಜಲಸಂಧಿ ಇದೆ ನೋಡಿ. ಭಾರತ ಮತ್ತು ಶ್ರೀಲಂಕಾ ನಡುವೆ ಪಾಕ್ ಜಲಸಂಧಿ ಇದೆ. ಇದೊಂದು ಭೂಭಾಗ ಮತ್ತು ಈ ಒಂದು ಭೂಭಾಗವನ್ನು ಇದು ಬೇರ್ಪಡಿಸುತ್ತೆ. ಎರಡು ಈ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯನ್ನು ಸೇರಿಸುವಂತಹ ಪ್ರಯತ್ನ ಈ ಜಲಸಂಧಿಯಿಂದ ಆಗ್ತಾ ಇರುವಂಥದ್ದು. ನೆಕ್ಸ್ಟ್, ಒಂದು ಫ್ಯಾದಮ್ ಎಂದರೆ 6 ಅಡಿಗಳಿಗೆ ಸಮಾನ ಆಗಿರುವಂಥದ್ದು. ಅಂದರೆ 1.8 ಮೀಟರ್ಗಳಷ್ಟು ಒಂದು ಫ್ಯಾದಮ್ನ ಅಳತೆ ಇರುವಂಥದ್ದು. ನೆಕ್ಸ್ಟ್, ಖಂಡಾವರಣ ಪ್ರದೇಶದ ಸರಾಸರಿ ಆಳ. ಈ ಖಂಡಾವರಣ ಪ್ರದೇಶದ ಸರಾಸರಿ ಆಳ 100 ಫ್ಯಾದಮ್ಗಳು ಅಂದರೆ 600 ಅಡಿಗಳಷ್ಟು ಇರುತ್ತೆ ಒಂದು ಖಂಡಾವರಣ ಪ್ರದೇಶ. ಈ ಖಂಡಾವರಣ ಪ್ರದೇಶದ ಒಂದು ಭಾಗದಲ್ಲಿ ಭೂಮಿ ಇದ್ದರೆ ಇನ್ನೊಂದು ಭಾಗದಲ್ಲಿ ಖಂಡಾವರಣ ಇಳಿಜಾರು ಕಂಡುಬರುತ್ತೆ. ನೆಕ್ಸ್ಟ್, ಸಾಗರ ಕಂದರಗಳು ಕಂಡುಬರುವ ಸ್ಥಳ. ಖಂಡಾವರಣ ಇಳಿಜಾರಿನಲ್ಲಿ ಸಾಗರ ಕಂದರಗಳು ಕಂಡುಬರುತ್ತೆ. ನೆಕ್ಸ್ಟ್, ಆಳಸಾಗರ ಮೈದಾನದ ಹೆಸರುಗಳು. ಅಬಿಸಿಲ್ ಮೈದಾನ ಅಂತ ಕರೀತಾರೆ. ಆಳಸಾಗರದಲ್ಲಿ ವಿಸ್ತಾರವಾದ ಮೈದಾನ ಇರುತ್ತೆ. ಇದನ್ನ ಆಳಸಾಗರ ಮೈದಾನ ಅಥವಾ ಅಬಿಸಿಲ್ ಮೈದಾನ ಅಂತ ಕರೀತಾರೆ. ನೆಕ್ಸ್ಟ್, ಗೊಯೋಟ್ಸ್ ಅಥವಾ ಗುಯೋಟ್ಸ್ಗಳೆಂದರೆ ಏನು? ಚಪ್ಪಟೆ ಆಕಾರದ ಸಮುದ್ರದ ಪರ್ವತಗಳು. ಈ ಆಳಸಾಗರ ಮೈದಾನ ಅಥವಾ ಅಬಿಸಿಲ್ ಮೈದಾನದಲ್ಲಿ ಅತಿ ವಿಸ್ತಾರ ಆಗಿ ಇರುವಂಥದ್ದು ಈ ಆಳಸಾಗರ ಮೈದಾನ ಆಗಿದೆ. ಅಲ್ಲಿ ಗುಡ್ಡಗಳಿರುವಂತಹ ಚಪ್ಪಟೆ ಆಕಾರದ ಗುಡ್ಡಾಕಾರದ ಒಂದು ಪರ್ವತದ ರೂಪದಲ್ಲಿ ಕಂಡುಬರುತ್ತೆ. ಅದನ್ನು ಗೊಯೋಟ್ಸ್ಗಳು ಅಂತ ಕರೆಯುವಂಥದ್ದು. ನೆಕ್ಸ್ಟ್, ಪ್ರಪಂಚದ ಅತಿ ಆಳದ ತಗ್ಗು. ಫಿಲಿಪೈನ್ಸ್ ದ್ವೀಪದ ಚಾಲೆಂಜರ್ ತಗ್ಗು ಫಿಲಿಪೈನ್ಸ್ ದ್ವೀಪದಲ್ಲಿ ಕಂಡುಬರುವಂಥದ್ದು. ಪೆಸಿಫಿಕ್ ಮಹಾಸಾಗರದ ಹತ್ತಿರ ಫಿಲಿಪೈನ್ಸ್ ದ್ವೀಪದ ಬಳಿ ಇರುವ ಮಾರಿಯಾನಾ ಟ್ರೆಂಚ್ ಬಳಿ ಕಂಡುಬರುವಂತಹ ಚಾಲೆಂಜರ್ ಡೀಪ್ ಅಥವಾ ಚಾಲೆಂಜರ್ ತಗ್ಗು ಫಿಲಿಪೈನ್ಸ್ ದ್ವೀಪದ ಸಮೀಪ ಕಂಡುಬರುತ್ತೆ ಇದು. ನೆಕ್ಸ್ಟ್, 14ನೇ ಪ್ರಶ್ನೆ, ಸಾಗರದ ನೀರಿನ ಸರಾಸರಿ ಲವಣತೆ ಪ್ರಮಾಣ. 1000ದಲ್ಲಿ 35 ಭಾಗ. 1000ದಲ್ಲಿ 35 ಭಾಗಗಳಿರುತ್ತೆ. ನೆಕ್ಸ್ಟ್, ಇದಕ್ಕೂ ಇಲ್ಲೊಂದು ಅಡಿಷನಲ್ ಆಗಿ ಟರ್ಕಿಯ ವ್ಯಾನ್ ಸರೋವರ ಏನಿದೆ ಅದು ಪ್ರಪಂಚದಲ್ಲೇ ಅತಿ ಹೆಚ್ಚು ಲವಣತೆಯನ್ನು ಹೊಂದಿದ ಭಾಗ ಆಗಿದೆ. 330/1000 PPT ಇದೆ. ಇಲ್ಲಿ ಸರಾಸರಿ ಇರುವಂಥದ್ದೇ 35, ಅಲ್ಲಿ ಆದರೆ 330ರಷ್ಟು ಲವಣತೆದು ಹೊಂದಿರುವಂಥದ್ದು. ನೆಕ್ಸ್ಟ್, ಲವಣತೆ ಪ್ರಮಾಣ ಹೆಚ್ಚಿರುವಂತಹ ಪ್ರದೇಶ ಯಾವುದು? ಸಂಕ್ರಾಂತಿ ವೃತ್ತಗಳ ಸಮುದ್ರ ಭಾಗದಲ್ಲಿ ಇದು ಹೆಚ್ಚಾಗಿರುತ್ತೆ. ನೆಕ್ಸ್ಟ್, ಪ್ರಪಂಚದ ಅತಿ ಹೆಚ್ಚು ಲವಣತೆ ಹೊಂದಿದ ಸರೋವರ ಟರ್ಕಿಯ ವ್ಯಾನ್ ಸರೋವರ. 330/1000 PPT ಅಷ್ಟು ಇಲ್ಲಿ ಲವಣತೆಯನ್ನು ನಾವು ನೋಡ್ಬೋದಾಗಿದೆ. ನೆಕ್ಸ್ಟ್, ಸಾಗರ ಪ್ರವಾಹಗಳು ಅಂತ ಇದೆ. ಏನು ಪ್ರವಾಹಗಳು ಅಂದರೆ ಸಾಗರದ ನೀರು ಚಲಿಸುವಂಥದ್ದು. ಅದರಲ್ಲಿ ನಾವು ಪೆಸಿಫಿಕ್ ಸಾಗರದ ಪ್ರವಾಹವನ್ನು ಫಸ್ಟ್ ನೋಡ್ತಾ ಹೋದರೆ ಅದರಲ್ಲಿ ಉತ್ತರ ಪೆಸಿಫಿಕ್ ಸಾಗರ ಅಂತ ಬರುತ್ತೆ, ದಕ್ಷಿಣ ಪೆಸಿಫಿಕ್ ಸಾಗರ ಅಂತ ಬರುತ್ತೆ. ಉತ್ತರ ಪೆಸಿಫಿಕ್ ಸಾಗರದಲ್ಲಿ ಮತ್ತೆ 2 ಭಾಗಗಳನ್ನ ಮಾಡ್ತಾರೆ, ಉಷ್ಣ ಸಾಗರ ಪ್ರವಾಹ, ಶೀತ ಸಾಗರ ಪ್ರವಾಹ. ಅದೇ ರೀತಿ ದಕ್ಷಿಣ ಪೆಸಿಫಿಕ್ ಸಾಗರ ಪ್ರವಾಹದಲ್ಲೂ ಉಷ್ಣ ಸಾಗರ ಪ್ರವಾಹ ಮತ್ತು ಶೀತ ಸಾಗರ ಪ್ರವಾಹ ಅಂತ ಡಿವೈಡ್ ಮಾಡಲಾಗಿದೆ. ಉಷ್ಣ ಸಾಗರ ಪ್ರವಾಹ ಅಂದರೆ ಏನು? ಸಮಭಾಜಕ ವೃತ್ತ ಪ್ರದೇಶದಿಂದ ಉಪಧ್ರುವದ ಕಡೆಗೆ ಚಲಿಸುವಂತಹ ಸಾಗರ ಪ್ರವಾಹ ಆಗಿದೆ. ಅದೇ ದಕ್ಷಿಣ ಪೆಸಿಫಿಕ್ ಶೀತ ಸಾಗರ ಪ್ರವಾಹ ಅಂದರೆ ಧ್ರುವ ಪ್ರದೇಶದಲ್ಲಿ ಉಗಮ ಹೊಂದಿ ಸಮಭಾಜಕ ವೃತ್ತದ ಕಡೆಗೆ ಆ ಸಾಗರಗಳು ಚಲಿಸುವಂಥದ್ದು. ಇಲ್ಲಿ
ಉತ್ತರ ಪೆಸಿಫಿಕ್ ಸಾಗರದ ಉಷ್ಣ ಸಾಗರ ಪ್ರವಾಹಗಳು ಯಾವುದು? ಉತ್ತರ ಸಮಭಾಜಕ ವೃತ್ತ ಪ್ರವಾಹ, ಕುರೋಶಿವೋ ಪ್ರವಾಹ. ಅದೇ ಉತ್ತರ ಪೆಸಿಫಿಕ್ ಸಾಗರದ ಶೀತ ಸಾಗರ ಪ್ರವಾಹಗಳು ಓಯಾಶಿವೋ ಪ್ರವಾಹ ಹಾಗೆ ಕ್ಯಾಲಿಫೋರ್ನಿಯಾ ಪ್ರವಾಹ. ಒಟ್ಟು 4 ಪ್ರವಾಹಗಳು, 2 ಉಷ್ಣ ಸಾಗರದ್ದು ಹಾಗೆ 2 ಶೀತ ಸಾಗರದ್ದು. ಅದು ಉತ್ತರ ಪೆಸಿಫಿಕ್ ಸಾಗರದಲ್ಲಿ. ಅದೇ ರೀತಿ ದಕ್ಷಿಣ ಪೆಸಿಫಿಕ್ ಸಾಗರದಲ್ಲೂ 4 ಸಾಗರ ಪ್ರವಾಹಗಳನ್ನು ನೋಡ್ತೇವೆ. ಉಷ್ಣ ಸಾಗರ ಪ್ರವಾಹದಲ್ಲಿ ದಕ್ಷಿಣ ಸಮಭಾಜಕ ವೃತ್ತ ಪ್ರವಾಹ, ಪೂರ್ವ ಆಸ್ಟ್ರೇಲಿಯನ್ ಪ್ರವಾಹ, ಪೆರು ಅಥವಾ ಹಂಬೋಲ್ಟಾ ಇದು ಶೀತ ಸಾಗರ ಪ್ರವಾಹ. ಆದರೆ ಪಶ್ಚಿಮ ಮಾರುತಗಳ ಪ್ರವಾಹ ಇದು ಸಹ ಶೀತ ಪ್ರವಾಹ ಆಗಿದೆ. ದಕ್ಷಿಣ ಪೆಸಿಫಿಕ್ ಸಾಗರದ ಶೀತ ಸಾಗರ ಪ್ರವಾಹಗಳು. ನೆಕ್ಸ್ಟ್ ಇರುವಂಥದ್ದು ಅಟ್ಲಾಂಟಿಕ್ ಸಾಗರದ್ದು. ಅಟ್ಲಾಂಟಿಕ್ ಸಾಗರದಲ್ಲೂ ಸಹ ಉತ್ತರ ಅಟ್ಲಾಂಟಿಕ್ ಸಾಗರ ಪ್ರವಾಹ, ದಕ್ಷಿಣ ಅಟ್ಲಾಂಟಿಕ್ ಸಾಗರ ಪ್ರವಾಹ ಅಂತ 2 ವಿಧ. ಅದರಲ್ಲಿ ಮತ್ತೆ ಉಷ್ಣ ಸಾಗರ ಪ್ರವಾಹ, ಶೀತ ಸಾಗರ ಪ್ರವಾಹಗಳಿವೆ. ಉತ್ತರ ಅಟ್ಲಾಂಟಿಕ್ ಸಾಗರದ ಉಷ್ಣ ಪ್ರವಾಹಗಳು ಉತ್ತರ ಸಮಭಾಜಕ ವೃತ್ತ ಪ್ರವಾಹ, ಗಲ್ಫ್ ಸ್ಟ್ರೀಮ್ ಪ್ರವಾಹ, ಉತ್ತರ ಅಟ್ಲಾಂಟಿಕ್ ಪ್ರವಾಹ. ಇವು 3 ಉತ್ತರ ಅಟ್ಲಾಂಟಿಕ್ ಸಾಗರದ ಉಷ್ಣ ಸಾಗರ ಪ್ರವಾಹಗಳಾದರೆ ಲ್ಯಾಬ್ರಡಾರ್, ನಾರ್ವೇಜಿಯನ್, ಕ್ಯಾನರಿ ಪ್ರವಾಹಗಳು ಉತ್ತರ ಅಟ್ಲಾಂಟಿಕ್ ಸಾಗರದ ಶೀತ ಪ್ರವಾಹಗಳಾಗಿದ್ದಾವೆ. ಇನ್ನು ದಕ್ಷಿಣ ಅಟ್ಲಾಂಟಿಕ್ ಸಾಗರದ ಉಷ್ಣ ಸಾಗರ ಪ್ರವಾಹದಲ್ಲಿ ದಕ್ಷಿಣ ಸಮಭಾಜಕ ವೃತ್ತ ಪ್ರವಾಹ ಹಾಗೆ ಬ್ರೆಜಿಲ್ ಪ್ರವಾಹ, ಶೀತ ಸಾಗರದಲ್ಲಿ ಫಾಕ್ಲ್ಯಾಂಡ್ ಪ್ರವಾಹ ಮತ್ತು ಬೆಂಗುಲ್ವಾ ಪ್ರವಾಹ. ಈ ಚಾರ್ಟನ್ನು ಒಂದು ಕಡೆ ನೋಟ್ ಮಾಡಿ ಇಟ್ಕೊಂಡು ನೆನಪಿಟ್ಕೊಳ್ಬೇಕಾಗತ್ತೆ. ಯಾವುದು ಉಷ್ಣ ಸಾಗರ ಪ್ರವಾಹಕ್ಕೆ ಸೇರುತ್ತೆ, ಯಾವುದು ಶೀತ ಸಾಗರ ಪ್ರವಾಹಕ್ಕೆ ಸೇರುತ್ತೆ, ಜೊತೆಗೆ ಯಾವ ಒಂದು ಸಾಗರದಲ್ಲಿ ಉಂಟಾದಂತಹ ಪ್ರವಾಹಗಳಾಗಿದ್ದಾವೆ ಇವು ಅಂತ. ಇನ್ನು ನೆಕ್ಸ್ಟ್ ಹಿಂದೂ ಮಹಾಸಾಗರದ ಪ್ರವಾಹಗಳಿದ್ದಾವೆ. ಹಿಂದೂ ಮಹಾಸಾಗರದಲ್ಲಿ ಪ್ರವಾಹಗಳು ಋತುಮಾನಕ್ಕೆ ಅನುಗುಣವಾಗಿ ದಿಕ್ಕನ್ನು ಬದಲಾಯಿಸ್ತಾ ಹೋಗುತ್ತೆ. ಈ ಮಾರುತಗಳು ಮಾನ್ಸೂನ್ ಮಾರುತಗಳಾಗಿದ್ದಾವೆ. ಇವು ಬೇಸಿಗೆಯಲ್ಲಿ ನೈಋತ್ಯದಿಂದ ಈಶಾನ್ಯದ ಕಡೆಗೆ ಹಾಗೂ ಶರತ್ಕಾಲದಲ್ಲಿ ಈಶಾನ್ಯದಿಂದ ನೈಋತ್ಯದ ಕಡೆಗೆ ಪ್ರವಹಿಸುತ್ತವೆ. ದಕ್ಷಿಣ ಹಿಂದೂ ಮಹಾಸಾಗರದ ಮುಖ್ಯ ಪ್ರವಾಹ ಇಲ್ಲಿ ಕೊಟ್ಟಿರುವಂಥದ್ದು. ಉತ್ತರ ಹಿಂದೂ ಮಹಾಸಾಗರದಲ್ಲಿ ಅಂತಹ ಯಾವುದೇ ಪರ್ಟಿಕ್ಯುಲರ್ ಪ್ರವಾಹದ ಹೆಸರನ್ನ ಕೊಡಲಿಕ್ಕೆ ಬರೋದಿಲ್ಲ, ಕಾರಣ ಅವು ಮಾನ್ಸೂನ್ ಮಾರುತಗಳ ದಿಕ್ಕಿಗೆ ಅನುಗುಣವಾಗಿ ಚಲಿಸ್ತಾ ಇರೋದ್ರಿಂದ. ಇನ್ನು ದಕ್ಷಿಣ ಹಿಂದೂ ಮಹಾಸಾಗರದಲ್ಲಿ ಮೊಜಾಂಬಿಕ್, ಮಡಗಾಸ್ಕರ್ ಹಾಗೆ ಅಗುಲಾಸ್ ಇವು 3 ಉಷ್ಣ ಸಾಗರ ಪ್ರವಾಹ ದಕ್ಷಿಣ ಹಿಂದೂ ಮಹಾಸಾಗರದ್ದು. ಹಾಗೆ ಪಶ್ಚಿಮ ಆಸ್ಟ್ರೇಲಿಯಾ ಪ್ರವಾಹ ಏನಿದೆ ಅದು ಶೀತ ಸಾಗರ ಪ್ರವಾಹ ಆಗಿದೆ ದಕ್ಷಿಣ ಹಿಂದೂ ಮಹಾಸಾಗರದಲ್ಲಿ. ನೆಕ್ಸ್ಟ್ 17ನೇ ಪ್ರಶ್ನೆ, 2 ಏರುಬ್ಬರ ಮತ್ತು ಇಳಿಯುಬ್ಬರದ ನಡುವಿನ ಸಮಯ. 2 ಏರುಬ್ಬರ ಮತ್ತು 2 ಇಳಿಯುಬ್ಬರದ ನಡುವೆ ಎಷ್ಟು ಸಮಯ ಅಂತರ ಇರುತ್ತೆ? 24 ಗಂಟೆ 52 ನಿಮಿಷಗಳು. ಅಂದರೆ ಒಂದು ದಿನದಲ್ಲಿ ಸರಿಸುಮಾರು 2 ಏರುಬ್ಬರ ಮತ್ತು 2 ಇಳಿಯುಬ್ಬರ ನಡೆಯುತ್ತೆ. ಅಧಿಕ ಭರತ ಉಂಟಾಗುವ ದಿನಗಳು ಯಾವ್ಯಾವುದು? ಸೂರ್ಯ ಭೂಮಿ ಕೇಂದ್ರದಲ್ಲಿದ್ದು ಭೂಮಿ, ಚಂದ್ರ, ಸೂರ್ಯ 3 ಒಂದೇ ಸರಳ ರೇಖೆಯಲ್ಲಿ ಬರುವ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನಗಳಲ್ಲಿ. ಭೂಮಿ, ಚಂದ್ರ ಮತ್ತು ಸೂರ್ಯ ಒಂದೇ ಸರಳ ರೇಖೆಯಲ್ಲಿ ಬರುವಂತಹ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿನದಲ್ಲಿ ಅಧಿಕ ಭರತಗಳು ಉಂಟಾಗುತ್ತೆ. ಇದು ಏನು ಉಬ್ಬರಗಳು ಗರಿಷ್ಠ ಎತ್ತರವಾಗಿ ಇರುತ್ತೆ, ಅಷ್ಟೇ ಇಳಿಮುಖವಾಗಿಯೂ ಇಳಿಯುಬ್ಬರ ಇರುತ್ತೆ ಈ ಒಂದು ಅಧಿಕ ಭರತ ಕನಿಷ್ಠ ಭರತದಲ್ಲಿ. ನೆಕ್ಸ್ಟ್ ಒಟ್ಟು 18 ಪ್ರಶ್ನೆಗಳನ್ನ ನಾವಿಲ್ಲಿ ನೋಡಿದ್ವಿ. 18 ಪ್ರಶ್ನೆಗಳಾದವು. ಇದರ ಜೊತೆ ಕನಿಷ್ಠ ಉಬ್ಬರ, ಈ ಕನಿಷ್ಠ ಉಬ್ಬರ ಉಂಟಾಗುವಂಥದ್ದು ಯಾವಾಗ? ಈ ಕನಿಷ್ಠ ಉಬ್ಬರಗಳು ವೃದ್ಧಿ ಚಂದ್ರ ಮತ್ತು ಅರ್ಧಾದಿಕ್ಯ ಚಂದ್ರ ದಿನಗಳಲ್ಲಿ ಕಂಡುಬರುತ್ತೆ. ಆ ಸಮಯದಲ್ಲಿ ಏನಾಗುತ್ತೆ, ಭೂಮಿ ಮತ್ತು ಸೂರ್ಯ ಎರಡೂ ಒಂದೇ ಸರಳ ರೇಖೆಯಲ್ಲಿ ಇರ್ತವೆ, ಆದರೆ ಚಂದ್ರನು ಭೂಮಿಗೆ ಲಂಬವಾಗಿ ಇರ್ತಾನೆ ಅಂತ ದಿನಗಳಲ್ಲಿ ಕಂಡುಬರುತ್ತೆ. ಇದು ಕನಿಷ್ಠ ಉಬ್ಬರ ಅಥವಾ ಕನಿಷ್ಠ ಭರತ ಅಂತ ನಾವು ಕರಿತೇವೆ. ಇವಿಷ್ಟು ಈ ಒಂದು ಜಲಗೋಳ ಲೆಸನ್ಗೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ನೋಟ್ಸ್ಗಳಾಗಿದ್ದಾವೆ. ಇದರ ಜೊತೆಗೆ ಕೆಲವು ಮೀನುಗಾರಿಕಾ ಪ್ರದೇಶಗಳಿದ್ದಾವೆ. ಗ್ರ್ಯಾಂಡ್ ಬ್ಯಾಂಕ್, ಡಾಗರ್ ಬ್ಯಾಂಕ್, ಹೊನ್ಶು, ಹೊಕೈಡೋ ಮುಂತಾದ ಮೀನುಗಾರಿಕಾ ಪ್ರದೇಶಗಳಿದ್ದಾವೆ. ಅವೆಲ್ಲವೂ ಸಹ ಇಂಪಾರ್ಟೆಂಟ್ ಆಗಿ ಇರುವಂಥದ್ದು. ಇವತ್ತಿನ ಪ್ರಶ್ನೆ ಏನಿದೆ ಅಂತ, ಅಥೆನ್ಸ್ನಲ್ಲಿ ಅಕಾಡೆಮಿಯನ್ನು ಸ್ಥಾಪಿಸಿದಂಥವರು ಯಾರು? ಆಪ್ಷನ್ಗಳು ಅರಿಸ್ಟಾಟಲ್, ಅಲೆಕ್ಸಾಂಡರ್, ಪ್ಲೇಟೋ, ಸಾಕ್ರೆಟಿಸ್. ಈ ಪ್ರಶ್ನೆಗೆ ಉತ್ತರವನ್ನು ನೀವು ಕಾಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಪ್ರಶ್ನೆಯ ಉತ್ತರವನ್ನು ಹೇಳಿ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗುವಂಥದ್ದು. ಅರಿಸ್ಟಾಟಲ್, ಅಲೆಕ್ಸಾಂಡರ್, ಪ್ಲೇಟೋ, ಸಾಕ್ರೆಟಿಸ್ ಇದರಲ್ಲಿ ಅಥೆನ್ಸ್ನಲ್ಲಿ ಅಕಾಡೆಮಿಯನ್ನು ಸ್ಥಾಪನೆ ಮಾಡಿದಂಥವರು ಯಾರು? ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಯಾರು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನು ನೋಡ್ತಿದ್ರು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.